शिवा मेरे एडवेंचरस एपिसोड देखो जियो सिनेमा पर, वो भी फ्री में। ಇದು ಮೋಸ ಮೋಸ ನಾನ್ ನಿಮ್ ಕಡೆಯವ್ರು ಯಾರನ್ನೂ ಹೊಡೆದಿಲ್ಲ. ಬಾಬು ಪ್ಯಾರೆ ಮುಂದೆನೆ ಹುಷಾರಾಗ್ತೀಯಾ? ಇವಾಗ ಸ್ವಲ್ಪ ಹೊತ್ತಿನ ಮುಂಚೆ ಎಲ್ರಿಗೂ ಹೊಡೆದೆ ಅಂತ ಜಂಬ ಕೊಚ್ಕೋತಾ ಇದ್ದೆ. ಈಗ ಒದೆ ಬೀಳೋದಕ್ ಶುರು ಆಗಿದ ತಕ್ಷಣ ಬಣ್ಣ ಬದಲಾಯಿಸ್ತಿದ್ಯಾ? ಅಯ್ಯೋ ಅಣ್ಣ, ನಾನ್ ನಿಮ್ ಕಡೆಯವ್ರು ಯಾರನ್ನೂ ಒಂದ್ ಸ್ವಲ್ಪನೂ ಹೊಡೆದಿಲ್ಲ. ಅದು ಶಿವನೇ ಎಲ್ರನ್ನೂ ಹೊಡೆದಿದ್ದು. ನಿಮ್ಮೆಲ್ರಿಗೂ ಗೊತ್ತಿದೆ ಅಲ್ವಾ? ಹೇಳಿ. ಏನು ಏನಿದ್ ನಿಜಾನಾ? ಶಿವ ಒಬ್ಬ 9 ವರ್ಷದ ಹುಡುಗ. 9 ವರ್ಷದ ಹುಡುಗನ? ಹಾಗಾದ್ರೆ ನೀವೆಲ್ಲ 9 ವರ್ಷದ ಹುಡುಗನ ಹತ್ರ ಒದೆ ತಿನ್ಕೊಂಡ್ ಬಂದ್ರ, ಮತ್ತೆ ನನ್ನ ಹತ್ರ ಸುಳ್ಳು ಹೇಳಿದ್ರ? ಬಾಸ್, ನಾವ್ ನಿಮ್ ಹತ್ರ ಹೇಗ್ ಹೇಳ್ಬೇಕು ಅಂತ ತುಂಬಾ ಭಯ ಪಟ್ಟಿದ್ವಿ. ಒಬ್ಬ ಮಗು ನಮ್ಗೆ ತುಂಬಾ ಹೊಡೆದ್ಬಿಟ್ಟ. ಒಬ್ಬ ಮಗು ನಿಮ್ಗೆಲ್ಲ ಕಾನೂನಿನ ಪಾಠ ಹೇಳ್ತಿದ್ದಾನೆ, ಕಾನೂನಿನ ರಕ್ಷಣೆ ಮಾಡ್ತಿದ್ದಾನೆ. ಒಪ್ಕೊಳ್ಳೇಬೇಕು. ಲಡ್ಡು ಸಿಂಗ್ ಅವ್ರೆ, ಆ ಶಿವನ್ ಬಗ್ಗೆ ಕೇಳಿ ನನ್ನ ಹೃದಯ ಪರಿವರ್ತನೆ ಆಗೋಯ್ತು. ಇವತ್ತಿಂದ ಕೆಟ್ಟ ಕೆಲ್ಸಗಳೆಲ್ಲ ಬಂದ್. ಆದ್ರೆ ನೀವು ಬರೀ ಒಂದೇ ಒಂದ್ಸರಿ ಆ ಹುಡುಗನ್ನ ನನಗೆ ಭೇಟಿ ಮಾಡಿಸ್ಬಿಡಿ. ನಾನು ಎಲ್ಲದನ್ನು ತ್ಯಾಗ ಮಾಡಿ ಸನ್ಯಾಸತ್ವ ತಗೊಂಡು ಹಿಮಾಲಯಕ್ಕೆ ಹೊರಟೋಗ್ತೀನಿ. ನೀನು ಈಗ ನಿಜವಾಗ್ಲೂ ನಿಜ ಹೇಳ್ತಾ ಇದೀಯಾ? ನಾನು ಈಗ್ಲೇ ಹೋಗಿ ಅವನ್ ಕರ್ಕೊಂಡ್ ಬರ್ತೀನಿ. ಔಚ್! ಅಯ್ಯೋ, ತುಂಬಾ ನೋವ್ತಾ ಇದೆ. ಶಿವ, ಬೇಗ ಕೆಳಗಡೆ ಬಾ ಶಿವ. ಏನ್ ವಿಷಯ ಲಡ್ಡು ಸಿಂಗ್ ಸರ್, ತುಂಬಾನೇ ಖುಷಿಯಾಗಿದ್ದೀರಾ ಇವತ್ತು? ಶಿವ, ನಾನು ಆ ರೌಡಿ ಬಾಬು ಮತ್ತೆ ಅವನ್ ಗ್ಯಾಂಗ್ ಹತ್ರ ಹೋಗಿ ಮಾತಾಡ್ಕೊಂಡು ಬಂದಿದ್ದೀನಿ. ಅವನ್ ಎಲ್ಲ ಕೆಟ್ಟ ಕೆಲ್ಸಗಳನ್ನು ಬಿಟ್ಟು ಸನ್ಯಾಸಿ ಆಗಕ್ ಹೊರಟಿದ್ದಾನೆ. ನೀನ್ ನನ್ ಜೊತೆಗ್ ಬಂದು ಖುದ್ದಾಗಿ ನೀನೇ ನೋಡು ಅವನು ಸನ್ಯಾಸಿ ಆಗೋದನ್ನ. ನಡಿ. ನಂಗನ್ಸತ್ತೆ ಲಡ್ಡು ಸಿಂಗ್ ಸರ್ಗೆ ಮತ್ತೆ ಯಾರೋ ಪಟ್ಟಿ ಕಟ್ಟಿದ್ದಾರೆ ಅಂತ. ಈ ಬಾಬು ಪ್ಯಾರೆನ ನಾನು ಒಂದ್ಸಲ ನೋಡ್ಲೇಬೇಕು. ಹೇ ಬಾಬು ಅಣ್ಣ, ಇವನೇ ಶಿವ. ಸರಿ, ಹಾಗಾದ್ರೆ ಈ ಮಗುನ ಬಾಬು ಪ್ಯಾರೆಯ ಮುದ್ದಾದ ಪ್ರೀತಿಯ ಹುಡುಗರನ್ನ ಹೊಡೆದಿದ್ದು. ಬನ್ನಿ ಎಲ್ರು ಶುರು ಹಚ್ಕೊಳ್ಳಿ. ಬಿಡಬೇಡಿ ಈ ಮಗುನ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ ಅಂತ ನನ್ನ ಹೆಸರು. ಬಾಬು ಅಣ್ಣ, ನೀನು ಸನ್ಯಾಸಿ ಆಗ್ತೀನಂತ ಹೇಳಿದ ಮಾತು ಏನಾಯ್ತು ಹೇಳು? ಬಾಬು ಪ್ಯಾರೆಯ ಪ್ರೀತಿಯ ಮನ್ಸು ಮತ್ತೆ ಬದಲಾಗಿದೆ. ಕೂಡ ಹಾಕಿ ಎಲ್ರನ್ನೂ. ಇನ್ಸ್ಪೆಕ್ಟರ್ನ ಪ್ರಾಣದ ಮೇಲೆ ಪ್ರೀತಿ ಇದ್ರೆ ನಿನ್ನನ್ನ ನೀನು ನಮ್ಮ ಜನಗಳಿಗೆ ಒಪ್ಸೋ. मैं हूँ शिवा मेरे एडवेंचरस एपिसोड देखो जियो सिनेमा पर, वो भी फ्री में।